ಪಾಪ ಮಾಡಿರುವ ಈ ದುನಿಯಾದಲ್ಲಿ ಧರ್ಮದ ಅಧಿಪತಿಯ ಧರ್ಮ ಮಾಡಲೆಂದೇ ಹುಟ್ಟಿ ಬಂದಿರುವ ಈ ಕಳನಾಯಕರ ಮುಂದೆ ಬಂದ ಆ ದಟ್ಟ ಸಿಗಾವಣಿಗಳನ್ನು ಅಡ್ಡಡ್ಡಾಗಿ ಕಟ್ಟ ಕೆಳಗೆ ಅವರ ಎದೆಗುಂಡಿಯನ್ನು ಸೀಳಿ ಹಾಕಿ ಅವರ ಬಿಸಿ ರಕ್ತವನ್ನು ಹೀರಿ ಕುಡಿಯುವ ಕಿರಾತಕ ಈ ಊರಿನಲ್ಲಿ ನನ್ನೆದುರಿಗೆ ನಂಬಿಕೆ ನಾಟಕವನ್ನು ಮಾಡಿ ನಾನೇ ರಾಜನೆಂದು ಮೆರೆಯುತ್ತಿರುವ ನರಿಗಳನ್ನು ಮಟ್ಟ ಹಾಕಿ ಸ್ಮಶಾನದಲ್ಲಿ ಅವರ ಚಟ್ಟವನ್ನು ಕಟ್ಟಿಸಿ ಅದೇ ಗದ್ದುಗೆ ಮೇಲೆ ನಾವು ಮೆಟ್ಟ ನಿಟ್ಟು ಅವರ ರಕ್ತದಿಂದಲೇ ರಕ್ತ ದೀಪವನ್ನು ಹಚ್ಚಿ ಮೆರೆಯದಿದ್ದರೆ ಪ್ರತಿ ರಕ್ತಗಳನ್ನು ಮಾಧ್ಯಮ ತಿಳಿಸಿ ಹುಟ್ಟಿರುವ ರಕ್ತ ಸರಿಯಲ್ಲ. ಈ ಮದ ತುಂಬಿದ ಗಜರಾಜನ ಮುಂದೆ ಬಂದು ಈ ಊರಿನಲ್ಲಿ ನಾವೇ ಅನ್ನದಾತರನ್ನು ಅಟ್ಟಹಾಸ ಮೆರೆಯುತ್ತಿರುವ ಆ ಶಿವಣ್ಣನಿಗೆ ಸುಣ್ಣದ ನೀರನ್ನು ಹಾಲೆಂದು ಕುಡಿಸಿ ನಾನೇ ಗರತಿ ಎಂದು ಕರುವಿನಿಂದ ಮೆರೆಯುತ್ತಿರುವ ಶಿವಣ್ಣನ ಹೆಂಡತಿ ಶಾರದಾ ಅವಳ ಶೀಲವನ್ನು ಮಾಡಿ ಅವರಿಗೂ ಕೂಡ ಗೊತ್ತಾಗದಾಗಿ ಅವರನ್ನು ಯಮಲೋಕಕ್ಕೆ ಹತ್ತಿ ಅವರ ಸರ್ವಸ್ವವನ್ನು ದೋಚಿಕೊಂಡು ಅವರ ಮನೆತನವನ್ನು ಸರ್ವನಾಶ ಮಾಡದಿದ್ದರೆ ನಾನು ಕತರ್ನ ಕಳನಾಯಕ ಕಲಗ ಒಳ್ಳೆಂಟಾದರೆ ಒಂಟಿಸಾಗ ನನ್ನ ಕೆಲಸಪ್ಪ ಮಾಡಯಪ್ಪ ಪರಮೇಶ್ವರ ನನ್ನ ಕೆಲಸಪ್ಪ ಮಾಡಯಪ್ಪ ಅಲ್ಲ ಸಮಸ್ತ ನಾಗರಿಕ ಕಲಾ ಪ್ರೋತ್ಸಾಹಕರಿಗೆ ನಮ್ಮ ಸರಳ ಶರಣಾರ್ಥಿಗಳು. ಯಪ್ಪ ಈ ದಂಧೆದ ನನಗಂತೂ ಸಾಕಾಗೈತ್ರಿ. ಆಟೋ ಡ್ರೈವರ್ ದಂಧೆದಾಗ ಈ ಕರ್ಕೊಂಡು ಇಳಿಸಿ ಬರೋದಂದ್ರ ಈ ದಂಧೆನ ಸಾಕಾಗೈತ್ ನೋಡ್ರಿ. ಯಪ್ಪ ಅದ್ರಾಗ ನಮ್ಮ ಮನಾರ ಮಸ್ತಾರ ಒಂದು 4 ಜರ್ಸಿ ಆಕಳ ಕಟ್ಕೊಂಡ್ ಒಂದು ವರ್ಷಕ್ಕೆ 10-15 ಆಕಳ ಕಲ್ಸೋದು ಬಿಟ್ಟು ಇವತ್ತು ಪ್ಲಾಟ್ ಮಾಡ್ತಾನೆ ಅಂತಂದ್ರಿ. ಅದಕ್ಕೆ ಹೇಳಿದ್ರೆ ಕಟ್ಕೊಂಬರ್ಲಿ ಅಂತ ಹೇಳಿದ್ರಿ. ಅಪ್ಪ ಅದು ಯಾರ್ಯಾಗ ಇಲ್ಲಿ ಹೊಸೋಡ್ರಿ ನಮ್ಮ ದ್ಯಾಮ ಹೋಗ್ತಿದೆ, ಅದ ಚಂಬೋಸ ಹೋಗ್ತಿ, ಸಂಕ ಹೋಗ್ತಿ, ಅಲ್ಲಿಂದ ಮತ್ತಲ್ಲ ಚಿಕ್ಕೇರಿ ಹೇಳ್ರಿ. ಅಪ್ಪ ಕಲ್ಯಾಣ ಪುಟ್ಟ ಹೋಗ್ತಿದೆ, ಅಲ್ಲಿಂದ ನಮ್ಮ ಕಲ್ಯಾಣ ಮಲ್ಲ ಅಲ್ಲಿಂದ ಸಂಬಂಧ ಬಂದ್ರಿ. ಹೊಸೋಡ್ರ ಇದು ಬ್ಯಾಡ್ಗೆ ಉದ್ಯೋಗ ಬರ್ತಿದೆ. ಅಲ್ಲಪ್ಪ ಅಪ್ಪ ಇವ್ರು ದೇವ್ರ ಬಾರಿ ಬನ್ನಿ. ಅದ ಮೊದಲ ನಮ್ಮ ಮಸ್ತಾರ ಸಿಟ್ಟಿನ ಮಸ್ತಾರ. ಯಾಕೆ ಸಿಟ್ಟು ಬಂತಂದ್ರೆ ಇಲ್ಲೇ ಪೆಟ್ಟಿಗೆ ಇಳಿಸಿ ಮ್ಯಾಕ್ ಆರಾಮ ಮನುಷ್ಯ ಅದ ನಾವು. ಅದಕ್ಕೆ ದೇವ್ರ ಬರ್ರಿ ಬರ್ರಿ. ಅಲ್ಲ ಮೊದಲ ನಮಗೆ ಲೇಟ್ ಆಗೈತಿದ್ದ ಆ ಕಡೆಗೆ ಊರು ತುಂಬ ವೇಷಾಡ್ ಹೊಡಿತಾನ. ಹೇಳ್ರಿ ಈ ಹೆಣ್ಣಾಳ ಹೊಲಕ್ಕೆ ಇಳಿಸಿ ಬರೋದ್ರಾಗ ನನಗಂದ್ರೆ ಸಾಕಾಗೋಗೈತೆ ನೋಡ್ರಿ, ಸಾಕಾಗೋಗತ್ತು.
ವಿಚಾರಿಸಿದ ಹುಡಿಯಕ್ಕಿ ಹಾಕುತ್ತಾರ ಹುಡಿಯಕ್ಕಿ ಹಾಕುತ್ತಾರ ಓಡ ಬಿಟ್ಟು ಕಳಿಸುತ್ತಾರ ಹುಡಿಯಕ್ಕಿ ಹಾಕುತ್ತಾರ ಓಡ ಬಿಟ್ಟು ಕಳಿಸುತ್ತಾರ ಹುಡುಗಟ್ಟಿ ಕಳಿಸುತ್ತಾರ ಅಲ್ಲ ಬರೋದು ಈಗ ಬಂದು ಅಲ್ಲ ಜಾನಪದ ಹಾಡು ಶುರು ಮಾಡ್ಕೊಂಡಿ ಅಲ್ಲ ಮೊದಲ ನಮಗೆ ಟೈಮ್ ಆಗೈತಿ ಮೊದಲ ಕಟ್ಟ ಹಾಕ್ಬೇಡಿ ಇಲ್ಲ ಬಾರ್ಬಿ ಅಲ್ಲ ಓ ಈಗ ಎಲ್ಲ ಭಾರತ ಈಗ ಪಕ್ಕ ಮನೆ ಪದ್ದಕ್ಕ ಅಲ್ಲ ಪದ್ದ ನೀನು ಯಾವಾಗ ಮಂದಿ ಎಲ್ಲ ಕೊಂತಿ ಅಂತೇನಿ ಮಂದಿದ ಹರಿಯಾಕ ಹೋಗ್ತೀನಿ ಏನಕತ್ತಿಯಲ್ಲ ಹಿಡವೆ ನಿನ್ನ ಬಾಯಾಗನ ಅಂತ ಇಡ್ಲೇನ ನನ್ನ ಮೊಣಕೈನ ಅಯ್ಯಪ್ಪ ಇಷ್ಟು ದಿವಸ ಮೊಣಕಾಯಿ ಸುಟ್ಟಿದ್ಲು ಈಗಲ್ಲ ಮೊಣಕಾಯಿ ಬಂದಾಳಲ್ಲ ಯಪ್ಪ ಅಲ್ಲ ಯಪ್ಪ ಇನ್ನು ಮಂದಿ ಇನ್ನು ಏನೇನ್ ತರ್ತಾರ ಏನೋ ಗೊತ್ತಿಲ್ಲ ಪಾಪ ವರ್ಷ ನಮ್ಮೂರ ಹಣಕಾಯಿ ಜಾತ್ರೆ ಮಾಡ್ತದೆ ಈಗ ಬದ್ಲಿ ಮಾಡ್ಕೊಂಡಂಗ ಇವತ್ತು ನಮ್ಮೂರ ಬ್ರಾಹ್ಮಣ ಜಾತ್ರೆ ಮಾಡತ್ತ ನೋಡಿ ಬದ್ಲಿ ಮಾಡ್ಕೊಂಡು ಅಪ್ಪ ದ್ಯಾಮಪ್ಪನ ಮಗನ ಮತ್ತ ಯಾರ್ದ ಹರಿಯಾಕ ಹೋಗಿದ್ದಿ ಅಂದ್ರ ನಾವು ಸುಮ್ಮನ ಬಿಡ್ತೀವಿ ಅಂತ ತಿಳ್ಕೊಂಡಿ ಏನ ಆ ವಿಷಯ ತಪ್ಪು ಆಮೇಲೆ ನೀನು ತಪ್ಪು ತಿಳ್ಕೊಂಡ್ರ ಅದಕ್ಕೆ ನಾನು ಮಾಡಿದ್ರೆ ಆಮೇಲೆ ನೀನು ಯಾವಾಗ ಮಂದಿ ಹಸೆ ಮೆಣಸಿಕಾಯಿ ಅದೇ ಕೊಂತೀಯ ಅಂತ ಕೇಳಿದೆ ನಾ ಯಾಕೆ ಹರಿಯಾಕ ಹೋಗ್ಲೇನೆ ನಂದ ರಗಡ ಹೋಗೈತೆ ನನಗ ಸಾಕ್ ಹೋಗೈತೆ ಆಮೇಲೆ ಏನ್ ತಪ್ಪಂದ್ರೆ ಅದೇ ನಿಮ್ಮಂತ ಹುಡುಗ ಇದ್ದಾವಂದ್ರೆ ಇದು ಕುಂತ ಎಷ್ಟು ಹೊತ್ತು ಬರಕ್ ರೆಡಿ ಮಾಡ ಅದ್ರಾಗ ನಾನು ಮನೆಗೆ ಬರಕ್ ರೆಡಿ ಮಾಡೋದು ಅದನ್ನ ಅದ ಒಂದ್ ಸ್ವಲ್ಪ ಊಟಕ್ಕೆ ಹಿಂದಾಗ ಕಟ್ಕೊಂಡ್ಬಿಡು ಹೇಳ್ಬಿಡೋಣ ನನ್ನ ಭರಣಿನ ಏನ್ ಕೇಳ್ತಿ ಬಿಡ ನನ್ನ ಭರಣಿನ ಮ್ಯಾಗಿನ ಮುಚ್ಚಳ ನಾನು ಕಳ್ಕೊಂಡ್ಬಿಟ್ಟೇನ್ ನೋಡ ಅಪ್ಪ ಆಮೇಲೆ ಅದು ಮೊದಲ ಹೊಸ ಬರಣಿ ಅದ್ರ ಬಾಳೆ ಕರ್ಕೊಂಡು ಕುಂತಿ ಅಂದ್ರ ಒಂದು ಬಾಳವರ ಹೆಂಗಪ್ಪ ಅಂತೀನಿ ಆಮೇಲೆ ಈ ಹೆಸರು ಬಗ್ಗೆ ಇಷ್ಟ ನೋಡ್ರಿ ಅಲ್ಲ ಯಾರಿಗೆ ಮಸಾಲೆ ಪನ್ನ ಹಾಕ್ಬಿಟ್ಟಿರ್ತಾರೆ ಅಕ್ಕಿ ಬರಣಿಗೆ ಇಷ್ಟ ಮಸಾಲ ಮುಚ್ಕೊಂಡು ಕುಂತು ಬಿಟ್ಟಾರ ಇನ್ನೇನೈತಿ ಗೊತ್ತಾಪ ಆಯ್ತು ಆಮೇಲೆ ನನ್ನ ಬರಣಿ ಮುಸ್ಲಿಕ್ಕೆ ಇನ್ನೂ ದ್ರೋಹ ಆತ ಅದ್ರಾಗ ಒಂದ್ ಸ್ವಲ್ಪ ಊಟ ತಿಂತಾರ ಮ್ಯಾಲವರೆಗೂ ಕಟ್ಕೊಂಡು ತಗೊಂಡು ಬಾ ತಗೊಂಡು ಬಂದು ಏನಾಯ್ತದೆ ತಪ್ಪು ಅದ ನಿನ್ನ ಮಗ್ಗದಲ್ಲಿ 2 ಸಾಲ ಹುಡ್ತಾರ ಆಗಿ ಪ್ಲಾನ್ ಕುಂಡು ಏನು ಮತ್ತಾಗಿ ಜಾನಪದ ಹಾಡು ಹಡ್ಕೊಂತ ಸಿಕ್ಕಿ ಬಿಂಗಿ ಸಿಕ್ಕದ ಹೊರಗಿರಿ ನಮ್ಮ
ಗುಡಿ ಜಾನಪದ ಹಾಡು ಹಾಡ್ಕೊಂತ ಪದ್ದು ನಮ್ಮ ಸಾಲ ಜ್ಞಾನದ ಬಂದ್ವಂದ್ರ ನಿಧಾನ ಕರೆದು ನೀವು ಕೈಯಾಗ ಕೊಡ್ತೀನಿ ಅವಾಗ ನೀನು ಇನ್ನು ಮೂಗಿನ ಹತ್ರ ತಗೊಂಡು ಇನ್ನು ವಾಸನೆ ನೋಡ್ಕೊಂಡು ಏನಿಲ್ಲ ನಿನ್ನ ಅರ್ಬಿ ಹೋಳು ನೋಡಿ ಅದ್ರಾಗ ಇಟ್ಕ ಅಂದರೆ ಮಗನ ಅಲ್ಲಲ್ಲಿ ಒಂದ್ ಈಟು ಸದರ ಕೊಟ್ರ ಅವನವನ ಪಾಪ ಹೋಗ್ರಿ ಅಂತ ಕಟ್ಟಿ ಮೇಲೆ ಕರೆದ್ರ ನನ್ನ ಅಡಿಗೆ ಮನೆಗ ಕಾಲಿಡಕ್ ಬರ್ತಿದೀಯಲ್ಲ ಏನ ನಿನ್ನ ಜೀವ ಇರ್ಬೇಕಂತ ಇದ್ದ ಏನು ಹೋಗ್ಬೇಕಂತ ಇದ್ದ ಅಂತ ಅಲ್ಲಪ್ಪದ್ದು ನಾನೇನು ಹೇಳಿದ್ರೆ ನೀನೇನೋ ಏನಾರ ತಿಳ್ಕೊಂಡ್ರೆ ಅದಕ್ಕೆ ನಾನಾರ ಏನು ಮಾಡೋದು ಒಪ್ಪತ್ತು ಅನ್ನೋದು ಇಬ್ಬರು ಕೂಡ ಮೆಣಸಿಕಾಯಿ ಮುಂದೆ ಯಾಕಾರ ನಮ್ಮ ಸಾಲಾಗ ಕೆಂಪನ ಮೆಣಸಿಕಾಯಿ ಬಂದ್ರೆ ಸ್ವಲ್ಪ ಕಸಲಿಂದ ಹಾಕಿಟ್ಕೊಂಡು ತಿನ್ನಾಕ ಬರ್ತದೆ ಎಂದು ಆವಾಗ ಅದನ್ನ ಹೊರಗೆ ನಿನ್ನ ಕೈಯಾಗ ಕೊಡ್ತೀನಿ ಹೊರಗೆ ಏನಾರ ನೋಡ್ಬಿಡೋಣ ಅಂತ ಅತ್ಲಾಗ ಎತ್ಲಾ ನೋಡು ನಿನ್ನ ಬಾಯಿಲ್ಲದ ಬರಣಿಗೆ ಅರಿವಿ ಕಟ್ಟಿರ್ತೀಯಲ್ಲ ಆ ಬರಣಿ ಅರಿವಿ ಹೋಳ ಅದ್ರಾಗ ಇಟ್ಟಗ ಅಂದ್ರೆ ಓಲಿ ಹಂಗಂದೇನ ಸರಿ ಬಿಡ ಮೊದಲು ಮೂಗಿನ ಹತ್ರ ವಾಸನೆ ಹಿಡ್ಕೊ ಅಂತಲ್ಲ ನೀ ಏನದು ನಿನಗೆ ಅಷ್ಟೇ ಗೊತ್ತಾಗಲ್ಲ ಹೆಣ್ಣು ಅಲ್ಲದೆ ಮೂಗಿನ ಹತ್ರ ಹಸಿಮೆಣಸಿಕಾಯಿ ನೋಡ್ಬಿಟ್ರೆ ಏನಾಗತ್ತೆ ಇದು ಕಾರ್ ಬಹಳ ಐದು ಇಲ್ಲ ಅಂತ ಹೇಳಪ್ಪ ಹೋಗ್ಲಿ ಬಿಡ ಅಂತ ಹೇಳಿದೆ ನನಗ ತಿಳಿಯಂಗಿಲ್ಲ ಹೋಗ್ಲಿ ಬಿಡ ನೀ ಎಲ್ಲಾರ ಹೋಗ್ತಿ ಹೇಳಲ್ಲ ಅಲ್ಲ ನಾನು ಹೋಗೋದು ನಿನ್ನ ಎಲ್ಲಿ ಹೇಳಕ್ಕೆ ಈಗ ಮಹೇಶ್ವರನ ಕೈನ ಇಳಿಸ್ಬರ್ಬೇಕು ಅಲ್ಲ ಅಂದ್ರೆ ನನ್ನ ಹತ್ರ ಅಂತ ಕೆಲಸ ಏನು ಐತಿ ನಿಂದು ಅಂತ ಕೇಳು ಏನು ಕೆಲಸ ಐತಿ ಅಂತ ಕೇಳ್ತೀಯಲ್ಲೋ ಪಕ್ಕೆ ಮಾಮ ನನ್ನ ಹತ್ರ ಅಂತ ಕೆಲಸ ಏನೈತಿ ಮತ್ತೆ ಒಂದ್ ಸ್ವಲ್ಪ ಮಗುವಿನ ಅಂದರು ಏನಾಯ್ತು ಬಿಡ ನನಗಂತೂ ಸಾಕಾಗೋಗ್ಬಿಟ್ಟೈತಿ ದಿನ ಹೋಗತ್ತೆ ಹೋಗಿದ್ದ ಏನಿಲ್ಲ ನಾನು ಹಾವೇರಿಗೆ ಹೋಗ್ಬೇಕಿತ್ತು ನಿನ್ನ ಗಾಡಿಯಾಗ ಕರ್ಕೊಂಡು ಹೋಗ್ತೀಯೇನೋ ಅಂತ ಕೇಳಿದ್ನಿ ನನಗೆ ಬೇಕಾದಾಗ ನೀನು ನಿನಗೆ ಬೇಕಾದಾಗ ನಾನು ಒಬ್ಬರು ಬರಬೇಕು ಅದು ನೀನು ಕರಿತೀಯ ಅಂದ್ರೆ ನನ್ನ ಕೆಲಸ ಏನದ ಇದ್ರೆ ನನ್ನ ಮೆಸಿ ಹೇಳ್ತಾರಪ್ಪ ಮೆಸಿ ಹೇಳ್ತ ನನ್ನ ಕೆಲಸ ನಮ್ಮ ಹುಡುಗಿ ಕರೆಯಕತ್ತ ಅದನ್ನ ಏನಾರ ಇದ್ರು ವಿಚಾರ ಮಾಡ್ಕೊಂಡಾಗ ಅಂದ್ರೆ ಬಂದ ಬಂದು ಸರಿ ಅಂತ ಕೆಲಸ ನನ್ನ ಹತ್ರ ಏನಾಯ್ತು ಅಂತ ಸ್ವಲ್ಪ ಏನೈತಿ ಅಂತ ಕೇಳ್ತೀಯಲ್ಲೋ ಮಾವ ಏನ್ ಮಾಡಿದ್ರ ರಾತ್ರಿ 11 ಗಂಟೆಗೆ ಸ್ಟಾರ್ಟ್ ಮಾಡಿದ್ರ ಫೋನ್ ಹಚ್ಚಕ್ ಅವನು 1 ಗಂಟೆ ಏನಂಗಿಲ್ಲ 3 ಗಂಟೆ ಏನಂಗಿಲ್ಲ ಕರ್ದಿದ್ದು 500 ಕೊಡ್ತೀನಿ 1000 ಕೊಡ್ತೀನಿ ರೂಪಾಯಿನೂ ಕೊಡ್ತೀನಿ ಬಂದು ಬಿಡು ಅಂತಾರ ನನಗಂತೂ ಸಾಕಾಗೋಗೈತಪ್ಪ ಇಷ್ಟೊತ್ತಿನ ಈಗೆಲ್ಲ ಅವರು ಕೂಡ 500 ರೂಪಾಯಿ ರಾತ್ರಿ ದಂಧ ಮಾಡ್ಕೊಂಡ್ ಬರ್ತೀವಲ್ಲ ಅಲ್ಲವೇ ಇದು ಮಾನ ಮರ್ಯಾದೆ ಏನದ ಐತೆ ಅನ್ನೋದು ಅಲ್ಲ ಕಾಮಸ್ತಾರ ಇಂಥವೆಲ್ಲ ನೋಡಕ್ ನೀವು ಬದುಕಿರ್ಬೇಕಂತ ಬಾಯ